ನೀವೊಬ್ಬ ಯೋಧ ಅಂದ್ಕೊಳ್ಳಿ, ಕುದುರೆ ಸವಾರಿ ಮಾಡ್ತಾ ಯುದ್ಧಕ್ಕೆ ಹೊರಟಿದ್ದೀರ, ಮುಂದೆ ಹೋಗ್ತಾ ಇದ್ದೀರಾ, ಒಂದು ಬಾಣ ಬೀಳುತ್ತೆ ನಿಮ್ಮ ಕುದುರೆಗೆ, ಏನು ಮಾಡ್ತೀರಾ? ನೀವು ಸೂಪರು, ನಿಮ್ಮ ಕುದುರೆನೂ ಸೂಪರು, ಬಾಣನ ಕಿತ್ತು ಮುಂದೆ ಹೋಗ್ತೀರ. ಮತ್ತೆ 10 ಬಾಣಗಳು ಬೀಳುತ್ತೆ, ಆದರೂ ಲೆಕ್ಕಿಸಲ್ಲ, ಮುಂದೆ ಹೋಗ್ತಾ ಇರ್ತೀರ. 100 ಬಾಣಗಳು ನಿಮ್ಮ ಕುದುರೆಗೆ ಮೇಲೆ ಬೀಳುತ್ತೆ, ನಿಮ್ಮ ಕುದುರೆ ಸತ್ತು ನೆಲಕ್ಕೆ ಉರುಳುತ್ತೆ. ಏನು ಮಾಡ್ತೀರಾ? ಅಯ್ಯೋ ಇದು ನನ್ನ ಪ್ರೀತಿ ಕುದುರೆ ಅಂತ ಸವಾರಿ ಮಾಡ್ತಾರೇನೋ? ಲೈಫಲ್ಲಿ ಒಂದ್ಸರಿ ಹಿಂಗಾಗತ್ತೆ. ನಾವು ಯಾವುದೋ ಒಂದು ವಿಷಯಗಳನ್ನ ವರ್ಕೌಟ್ ಮಾಡ್ತಾ ಇರ್ತೀವಿ. ಕೆಲವೊಂದು ವರ್ಕೌಟ್ ಆಗುತ್ತೆ, ಕೆಲವು ವರ್ಕೌಟ್ ಆಗಲ್ಲ. ಕೆಲವ್ರು ವರ್ಕೌಟ್ ಆಗಲ್ಲ, ಆದರೂ ಪ್ರಯತ್ನ ಮಾಡೋಣ. ಆದರೆ ಅದಕ್ಕೊಂದು ಲಿಮಿಟ್ ಇರುತ್ತೆ ಅಲ್ವಾ? ಸತ್ತರ ಕುದುರೆನ ಸವಾರಿ ಮಾಡೋದು ತಪ್ಪಾಗುತ್ತೆ. ಲೈಫಲ್ಲಿ ನಮ್ಮ ಪ್ರೀತಿ ವಿಚಾರದಲ್ಲಿ ಹಿಂಗಾಗುತ್ತೆ, ನಮ್ಮ ಕೆರಿಯರ್ ವಿಷಯಗಳಲ್ಲಿ ಹಿಂಗಾಗುತ್ತೆ, ಕೆಲವೊಂದು ಸರಿ ನಾವು ವರ್ಕ್ ಮಾಡೋ ಪ್ಲೇಸ್ಗಳಲ್ಲಿ ಹಿಂಗಾಗುತ್ತೆ. ಸೊ ಈ ಥರ ನಾವು ವರ್ಕೌಟ್ ಆಗದೇ ಇದ್ದಾಗ ಪ್ರಯತ್ನ ಮಾಡೋದು ವ್ಯರ್ಥ, ಅದು ಮಾಡೋಕ್ಕೂ ಹೋಗ್ಬಾರ್ದು. ಸೊ ನಿಮಗೆ ಸತ್ತೋಗಿರೋ ಕುದುರೆನ ಸವಾರಿ ಮಾಡೋದ್ರ ಬದಲು ಹೋಗ್ರಿ ಹೊಸ ಕುದುರೆ ಹುಡುಕ್ರಿ. ಲೈಫಲ್ಲಿ ಕುದುರೆಗೇನು ಬರ ಇಲ್ಲ, ಸಿಗ್ತವೆ.